ನಮಸ್ತೆ ಮಕ್ಕಳೇ, 3ನೇ ತರಗತಿಯ ಇಂದಿನ ಗಣಿತ ಪಾಠಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಎಲ್ಲರೂ ಗಣಿತ ಪಾಠ ಕೇಳಲು ತಯಾರಾಗಿದ್ದೀರಿ ತಾನೆ? ನಾವು ಈ ಮೊದಲು ತರಗತಿಗಳಲ್ಲಿ ಹಲವಾರು ವಿಚಾರಗಳನ್ನು ಕಲಿತುಕೊಂಡಿದ್ದೇವೆ. ಸ್ಥಾನ ಬೆಲೆ ಕುರಿತಾದ ಲೆಕ್ಕಗಳು, ಕೂಡಿಸುವ ಲೆಕ್ಕಗಳು ಎಂಬ ಹಲವಾರು ಲೆಕ್ಕಗಳನ್ನು ನಾವು ಈ ಮೊದಲು ತರಗತಿಗಳಲ್ಲಿ ಕಲಿತಿದ್ದೇವೆ. ನಮಗೆ ಇದಕ್ಕಿಂತ ಮೊದಲು ಮಾಡಿದ ಪಾಠದ ಹೆಸರು ಏನಾಗಿತ್ತು? ಒಮ್ಮೆ ನೆನಪಿಸಿ ನೋಡಿಯಂತೆ. ಯಾರು ಹೇಳ್ತೀರಿ? ಹೌದು, ಯಾವುದು? ಒಟ್ಟು ಸೇರಿಸುವ. ಆ ಒಟ್ಟು ಸೇರಿಸುವ ಪಾಠದಲ್ಲಿ ನಾವು ಏನು ಮಾಡಿದ್ದೇವೆ? ಸಂಖ್ಯೆಗಳನ್ನು ಕೂಡಿಸಿ ಅದರ ಉತ್ತರವನ್ನು ಕಂಡುಕೊಂಡಿದ್ದೇವೆ. ಅಂದರೆ ಒಂದು ಸಂಖ್ಯೆಯನ್ನು ಇನ್ನೊಂದು ಸಂಖ್ಯೆಯಿಂದ ಒಟ್ಟು ಸೇರಿಸಿ ಆ ಸಂಖ್ಯೆಯ ಉತ್ತರವನ್ನು ನಾವು ಕಂಡುಕೊಂಡಿದ್ದೇವೆ. ಅದರಲ್ಲಿ ನಾವು 2 ಅಂಕೆ 3 ಅಂಕೆ ಎಂಬ ಸಂಖ್ಯೆಗಳನ್ನು ಕೂಡಿಸಿ ಉತ್ತರವನ್ನು ಕಂಡುಕೊಂಡಿದ್ದೇವೆ. ಹಾಗೆ ನಾವು ಇಂದು ತೆಗೆಯುವ ಪಾಠದ ಹೆಸರು ತೆಗೆಯುವ. ನಾವು ಇದರ ಮೊದಲನ ಪಾಠದಲ್ಲಿ ಒಟ್ಟು ಸೇರಿಸಿದ್ದೇವೆ, ಅಲ್ಲಿ ಏನು ಮಾಡಿದ್ದೇವೆ? ಕೂಡಿಸಿದ್ದೇವೆ. ಆದರೆ ಈ ಪಾಠದಲ್ಲಿ ತೆಗೆಯುವ ಅಂದರೆ ಏನಾಗಿರಬಹುದು? ಏನೋ ಕಳೆ ಲೆಕ್ಕಗಳನ್ನು ನಾವು ಈ ಪಾಠದಲ್ಲಿ ಕಲಿಯುತ್ತಿದ್ದೇವೆ. ಮಕ್ಕಳೇ, ಈ ವರ್ಷ ನಮಗೆ ಶಾಲೆಗೆ ಹೋಗಿ ತರಗತಿಯಲ್ಲಿ ಕುಳಿತುಕೊಳ್ಳಲು ಸಾಧ್ಯವಾಗಲಿಲ್ಲ. ಶಾಲೆಗೆ ಹೋಗುತ್ತಿದ್ದರೆ ನಮಗೆ ಹಲವಾರು ಬರೆಯಲು ಪುಸ್ತಕಗಳು, ಚಂದದ ಪುಸ್ತಕಗಳು ನಮಗೆ ಸಿಗುತ್ತಿತ್ತು. ಆದರೂ ಈ ವರ್ಷವು ನಮಗೆ ಶಾಲೆಗೆ ಹೋಗಲಿಕ್ಕೆ ಸಾಧ್ಯವಾಗದಿದ್ದರೂ ಹಲವಾರು ಬರೆಯುವ ಪುಸ್ತಕಗಳನ್ನು ತೆಗೆದಿದ್ದೇವೆ. ಯಾವುದೆಲ್ಲ? ಕಾಪಿ ಪುಸ್ತಕ ತೆಗೆದಿದ್ದೇವೆ, ಬರೀಲಿಕ್ಕೆ 1 ಗೆರೆ ನೋಟು ಪುಸ್ತಕ ತೆಗೆದಿದ್ದೇವೆ, ಗಣಿತ ಮಾಡಲಿಕ್ಕೆ ನಮಗೆ ಖಾಲಿ ಪುಸ್ತಕವನ್ನು ತಂದುಕೊಟ್ಟಿದ್ದಾರೆ. ಹೀಗೆಲ್ಲ ಹಲವಾರು ಪುಸ್ತಕಗಳನ್ನು ನಾವು ಬರೀಲಿಕ್ಕೆ ಆಗಿ ತೆಗೀತೇವೆ. ಆದರೆ ನಾವು ಈ ಪುಸ್ತಕಗಳನ್ನೆಲ್ಲ ಎಲ್ಲಿಂದ ತೆಗೆಯುವಂಥದ್ದು? ನಾವಿಲ್ಲಿಂದ ಅಂಗಡಿಗೆ ಹೋಗಿ ತೆಗೀತೇವೆ ಅಲ್ವಾ? ಪುಸ್ತಕದ ಅಂಗಡಿಗೆ ಹೋಗಿ ನಾವು ನಮಗೆ ಬೇಕಾದ ಪುಸ್ತಕ, ಪೆನ್ಸಿಲು, ರಬ್ಬರು, ಪೆನ್ನು, ಕಂಪಾಸ್ ಎಲ್ಲವನ್ನು ನಾವು ಪುಸ್ತಕದ ಅಂಗಡಿಯಿಂದ ತೆಗೆಯುತ್ತೇವೆ. ಹಾಗೆ ಇಲ್ಲಿ ಒಂದು ಪುಸ್ತಕದ ಅಂಗಡಿ ಚಿತ್ರ ಇದೆ. ಒಮ್ಮೆ ನೋಡಿ ಎಷ್ಟು ಪುಸ್ತಕಗಳಿವೆ, ಏನೆಲ್ಲ ಇದೆ ಎಂದು ನೀವೊಮ್ಮೆ ನೋಡಿ. ಹೋಗುವನ? ಒಮ್ಮೆ ಅಂಗಡಿಗೆ ಹೋಗಿ ಬರುವನ ನಾವು? ಸರಿ, ಬನ್ನಿ ನಾವೊಮ್ಮೆ ಅಂಗಡಿಗೆ ಹೋಗಿ ಬರುವ. ಪುಸ್ತಕದ ಅಂಗಡಿಯಲ್ಲಿ ಏನೆಲ್ಲ ಇದೆ ಎಂದು ನೋಡಿ ಬರುವ. ಎಲ್ಲರೂ ಬಂದ್ರ ಪುಸ್ತಕ ಅಂಗಡಿ ಹೋಗಿ? ಏನೆಲ್ಲ ಇತ್ತು ಪುಸ್ತಕದ ಅಂಗಡಿಯಲ್ಲಿ? ಪುಸ್ತಕಗಳು, ವಿವಿಧ ಥರದ ಬಣ್ಣದ ಚಂದದ ಪುಸ್ತಕಗಳಿದ್ದವು ಅಲ್ವಾ? ಅದೇ ರೀತಿ ಏನಿತ್ತು? ಪೆನ್ನಿತ್ತು, ಪೆನ್ಸಿಲ್ ಇತ್ತು, ಕತ್ತರಿ, ಹೀಗೆ ಹಲವು ಬಗೆಯ ವಸ್ತುಗಳು ಆ ಅಂಗಡಿಯಲ್ಲಿ ಇದ್ದವು. ಹಾಗಾದ್ರೆ ನಾವು ಇವತ್ತೊಂದು ಶಾಲೆಯ ಪುಸ್ತಕದ ಅಂಗಡಿಗೆ ಹೋಗಬೇಕು. ಇಲ್ಲಿ ಒಂದು ಚಿತ್ರ ಇದೆ ನೋಡಿ. ಇದು ಚಿಂತಾಪುರ ಶಾಲೆಯ ಪುಸ್ತಕದ ಅಂಗಡಿ. ಚಿಂತಾಪುರ ಶಾಲೆಯ ಪುಸ್ತಕದ ಅಂಗಡಿ. ಆ ಪುಸ್ತಕದ ಅಂಗಡಿಯ ಮೂಲೆಯಲ್ಲಿ ಏನೋ ಒಂದು ಹಾಕಿದ್ದಾರೆ ನೋಡಿ ಅಂತೆ. ಏನು ಹಾಕಿದ್ದಾರೆ? ಸ್ಟಾಕ್ ಬೋರ್ಡ್. ಸ್ಟಾಕ್ ಬೋರ್ಡ್ ಅಂದರೆ ಏನು? ಆ ಅಂಗಡಿಯಲ್ಲಿ ಏನೆಲ್ಲ ವಸ್ತುಗಳುಂಟು, ಎಷ್ಟು ಉಂಟು, ಅದರ ಬೆಲೆ ಎಷ್ಟು ಅಂತ ಬರೆದಂಥ ಒಂದು
ಸಣ್ಣದಾದ ಒಂದು ಪಟ್ಟಿ. ಆ ಪಟ್ಟಿಯಲ್ಲಿ ನೋಡಿ ಏನೆಲ್ಲ ಬರೆದಿದ್ದಾರೆ ಒಮ್ಮೆ ನೋಡಿ, ಒಮ್ಮೆ ನೋಡುವ ಏನೆಲ್ಲ ಬರೆದಿದ್ದಾರೆ ಆ ಪಟ್ಟಿಯಲ್ಲಿ. ಸ್ಟಾಕ್ ಬೋರ್ಡ್, ಎಷ್ಟು ಕೋಣೆಗಳುಂಟು ಅದರಲ್ಲಿ? 3 ಕೋಣೆಗಳುಂಟು. 1ನೇ ಕೋಣೆಯಲ್ಲಿ ಏನು ಬರೆದಿದ್ದಾರೆ? ಬೆಲೆ. 2ನೇ ಕೋಣೆಯಲ್ಲಿ ವಸ್ತುಗಳು. 3ನೇ ಕೋಣೆಯಲ್ಲಿ ಸ್ಟಾಕ್ ಅಂತ ಬರೆದಿದ್ದಾರೆ ಅಲ್ವಾ. 1ನೇ ವಸ್ತು ಯಾವುದು? ನೋಟು ಪುಸ್ತಕ. ಯಾವುದು? ನೋಟು ಪುಸ್ತಕ. ಅದರ ಬೆಲೆ ಎಷ್ಟು? 10 ರೂಪಾಯಿ. ಎಷ್ಟು? 10 ರೂಪಾಯಿ. ಅದರ 10 ರೂಪಾಯಿ ಎಷ್ಟು ಪುಸ್ತಕಗಳು ಉಂಟಲ್ಲಿ? ಸರಿ, ಎಷ್ಟು? 100 ಪುಸ್ತಕಗಳು ಇವೆ. ಅದೇ ರೀತಿ 2ನೇದ್ದು ಪೆನ್ನು. ಎಷ್ಟು ರೂಪಾಯಿ ಪೆನ್ನಿಗೆ? 6 ರೂಪಾಯಿ. ಎಷ್ಟು ರೂಪಾಯಿ? 6 ರೂಪಾಯಿ. ಒಂದು ಪೆನ್ನಿನ ಬೆಲೆ 6 ರೂಪಾಯಿ. ಎಷ್ಟು ಉಂಟು ಪೆನ್ನುಗಳು? 50 ಪೆನ್ನುಗಳುಂಟು. 6 ರೂಪಾಯಿಯ 50 ಪೆನ್ನುಗಳಿವೆ. 3ನೇ ವಸ್ತು ಯಾವುದು? ನಮ್ಮಲ್ಲೆಲ್ಲಲ್ಲಿರುವಂಥದ್ದು ಯಾವುದು? ಪೆನ್ಸಿಲ್. ಪೆನ್ಸಿಲು ಎಷ್ಟು ರೂಪಾಯಿ? ಒಂದು ಪೆನ್ಸಿಲಿಗೆ ಎಷ್ಟು ರೂಪಾಯಲ್ಲಿ? 3 ರೂಪಾಯಿ. ಎಷ್ಟು ರೂಪಾಯಿ? 3 ರೂಪಾಯಿ. ಒಂದು ಪೆನ್ಸಿಲಿಗೆ 3 ರೂಪಾಯಿ. ಎಷ್ಟು ಪೆನ್ಸಿಲ್ ಉಂಟು? 75 ಪೆನ್ಸಿಲ್ಗಳುಂಟು. ಎಷ್ಟು? 75 ಪೆನ್ಸಿಲ್ಗಳುಂಟು. ಹಾಗಾದರೆ ನೋಡಿ, ಈಗ ನಾವು ಒಂದು ಸ್ಟಾಕ್ ಬೋರ್ಡನ್ನು ನೋಡಿದ್ದೇವೆ. ಯಾವೆಲ್ಲ ವಸ್ತುಗಳು ಎಷ್ಟೆಷ್ಟಿವೆ, ಒಂದೊಂದರ ಬೆಲೆ ಎಷ್ಟು ಅಂತೇಳಿ ನಾವು ಅದರಲ್ಲಿ ನೋಡಿದ್ದೇವೆ. ಹಾಗಾದರೆ ಚಿಂತಾಪುರ ಶಾಲೆಯಲ್ಲಿ ಇವತ್ತು ಮಕ್ಕಳು ಪುಸ್ತಕ ತೆಗಿಲಿಕ್ಕೆ ಅಂತ ಬಂದಿದ್ದಾರೆ. ಆಗ ಪುಸ್ತಕ ಅಲ್ಲಿ ಮಾರಲಿಕ್ಕೆ ಒಬ್ಬರು ಕುಳಿತುಕೊಂಡಿದ್ದಾರೆ. ನೋಡಿದ್ದೀರಲ್ಲ ಚಿತ್ರದಲ್ಲಿ, ಒಬ್ಬರು ಮಾರಲಿಕ್ಕೆ, ಪುಸ್ತಕವನ್ನೆಲ್ಲ ಮಾರಲಿಕ್ಕೆ, ಅದನ್ನೆಲ್ಲ ಬರೆದಿಡಲಿಕ್ಕೆ ಒಬ್ಬರಿದ್ದಾರೆ. ಇವತ್ತು ಎಷ್ಟು ಪುಸ್ತಕ ಹೋಯಿತು, ಯಾವೆಲ್ಲ ಪುಸ್ತಕಗಳನ್ನು ತಗೊಂಡು ಹೋಗಿದ್ದಾರೆ, ತನ್ನ ಅಂಗಡಿಯಲ್ಲಿರೋ ಯಾವೆಲ್ಲ ವಸ್ತುಗಳನ್ನು ಕೊಂಡೋಗಿದ್ದಾರೆ ಅಂತೆಲ್ಲ ಬರೆದಿಡ್ತಾರೆ. ನಾವು ಅಂಗಡಿಗೆ ಹೋಗುವಾಗ ನಮಗೆ ಬೇಕಾದ ವಸ್ತುವನ್ನು ತೆಗೆದುಕೊಂಡು ನಾವೇನು ಮಾಡ್ತೇವೆ? ಹಣ ಕೊಡ್ತೇವೆ ಅಲ್ವಾ. ಅದೇ ರೀತಿ ಇಲ್ಲಿ ಅವರು ಯಾವೆಲ್ಲ ವಸ್ತುಗಳು ಎಷ್ಟೆಷ್ಟು ಇವೆ ಎಂದು ಇವತ್ತೊಂದು ನೋಡ್ತಾರೆ. ಹಾಗಾದ್ರೆ ಪ್ರಶ್ನೆ ನೋಡಿ ಅಲ್ಲಿ ಆ ಅಂಗಡಿಯವನು ಹೇಳುತ್ತಾನೆ ನೋಡಿ, ಇವತ್ತು 25 ನೋಟು ಪುಸ್ತಕಗಳು, 15 ಪೆನ್ನುಗಳು ಮತ್ತು 20 ಪೆನ್ಸಿಲ್ಗಳು ಮಾರಾಟವಾಗಿವೆ. ಇವತ್ತು 25 ಪುಸ್ತಕಗಳು, 15 ಪೆನ್ನುಗಳು ಮತ್ತು 20 ಪೆನ್ಸಿಲ್ಗಳು ಮಾರಾಟವಾಗಿದೆ. ಅವರಿಗೇನು ಮಾಡ್ಬೇಕು? ನಾವೀಗ ಒಂದು ಸಣ್ಣ ಸಹಾಯ ಮಾಡಬೇಕು. ಅಂಗಡಿಯವರಿಗೇನು, ಇವತ್ತಿನ ಮಾರಾಟ ನಂತರ ಪ್ರತಿಯೊಂದು ವಸ್ತು ಎಷ್ಟು ಬಾಕಿ ಇದೆ ಎಂದು ನಾವು ಈಗ ಅವರಿಗೆ ಕಂಡು ಹಿಡಿದು ಕೊಡಬೇಕು. ಹೇಗೆ ಕಂಡು ಹಿಡಿಯುವ? ನಾವು ಇದಕ್ಕಿಂತ ಮೊದಲು ಒಂದು ಕ್ರಿಯೆ ನೋಡಿದ್ದೇವೆ. ಯಾವ ಕ್ರಿಯೆ? ಕೂಡಿಸುವ ಕ್ರಿಯೆ ಅಲ್ವಾ. ಕೂಡಿಸುವ ಕ್ರಿಯೆಯನ್ನು ನಾವು ಇದಕ್ಕಿಂತ ಮೊದಲು ನಾವು ಮಾಡಿದ್ದೇವೆ. ಅಲ್ಲಿ ಏನು ಮಾಡಿದ್ದೇವೆ? ನಾವು ಒಟ್ಟು ಎಷ್ಟು ಅಂತ ಒಟ್ಟು ಎಷ್ಟು ಅಂತ ಕಂಡುಹಿಡಿಯುವಾಗ ನಾವೇನು ಮಾಡಬೇಕಾದ್ದು? ಸಂಖ್ಯೆಗಳನ್ನು ಕೂಡಿಸಬೇಕಾದ್ದು. ಹಾಗಾದರೆ ಇಲ್ಲಿ ಬಾಕಿ ಎಷ್ಟು ಇದೆ? ಬಾಕಿ ಅಂತ ಹೇಳುವಾಗ ನಾವು ವಸ್ತುಗಳನ್ನು ಕೊಂಡುಕೊಂಡಾಗ ನಾವೀಗ ಅಂಗಡಿಗೆ ಹಣ ಕೊಟ್ಟರೆ ಅದರ ಬಾಕಿ ಹಣವನ್ನು ನಮಗೆ ಕೊಡ್ತಾರೆ. ಬಾಕಿ ಅವರು ಹೇಗೆ ನಮಗೆ ಬಾಕಿ ಕೊಡುವಂಥದ್ದು, ಅಥವಾ ನಮಗೆ ಬಾಕಿ ನಾವು ಕಂಡುಹಿಡಿಯುವುದು ಹೇಗೆ? ಅದಕ್ಕೆ ನಾವು ಕಳೆ ಎಂಬ ಕ್ರಿಯೆಯನ್ನು ಉಪಯೋಗಿಸ್ತೇವೆ. ನಾವು ಯಾವ ರೀತಿ ನಮಗೆ ಈ ಲೆಕ್ಕವನ್ನು ನಮಗೆ ಮಾಡಬಹುದು? ಒಮ್ಮೆ ಯೋಚಿಸಿ ನೋಡಿ, ಯಾವ ರೀತಿ ನಮಗೆ ಈ ಲೆಕ್ಕವನ್ನು ಮಾಡಬಹುದು? ನಮಗೆ ಮೊದಲನ ಪಾಠದಲ್ಲಿ ಪ್ರಶ್ನಾ ವಿಶ್ಲೇಷಣಾ ರೀತಿಯನ್ನು ನಾವು ತಿಳಿದುಕೊಂಡಿದ್ದೇವೆ. ಆದರೆ ಈ ಪ್ರಶ್ನೆಯನ್ನು ನಾವು ಯಾವ ರೀತಿ ಈಗ ಇದರ ಉತ್ತರ ಕಂಡುಹಿಡಿಯುವುದು ನೋಡುವ. ಮೊದಲೊಮ್ಮೆ ಪಟ್ಟಿಯನ್ನು ನಾವು ಗಮನಿಸಬೇಕಲ್ವಾ. ಒಮ್ಮೆ ನೋಡಿ, ಆ ಸ್ಟಾಕ್ ಬೋರ್ಡ್ ನಮ್ಮೆ ನೋಡುವ. ಅಲ್ಲಿ ಯಾವ ವಸ್ತು ಎಷ್ಟೆಷ್ಟು ಇದೆ ಎಂದು ನಮಗೆ ಗೊತ್ತುಂಟಲ್ವಾ. ನೋಟು ಪುಸ್ತಕ 100 ಇದೆ, ಪೆನ್ನು 50 ಇದೆ, ಪೆನ್ಸಿಲು 75 ಇದೆ. ಹಾಗಾದರೆ ನಾವು ಈ ಲೆಕ್ಕವನ್ನು ಯಾವ ರೀತಿ ಮಾಡಬಹುದು? ಹೌದು, ಕಳಿಬೇಕು ಅಲ್ವಾ. ಕಳೆ ಕ್ರಿಯೆ ಮಾಡೋದಲ್ವಾ. ಯಾವ ರೀತಿಗೆ ನಾವು ಇದರ ಉತ್ತರವನ್ನು ಕಂಡುಹಿಡಿಯುವ? ಅದಕ್ಕಾಗಿ ನಾವೊಂದು ಸಣ್ಣದಾದ ಒಂದು ಪಟ್ಟಿಯನ್ನು ತಯಾರಿಸುವ.
ಸಣ್ಣದಾದ ಒಂದು ಪಟ್ಟಿಯನ್ನು. ಯಾವ ರೀತಿ ಪಟ್ಟಿ ತಯಾರಿಸುವ? ಹಾಗಾದರೆ ನಾವು ಒಂದು ಪಟ್ಟಿಯನ್ನು ತಯಾರಿಸುವ. ಯಾವ ರೀತಿ ಪಟ್ಟಿ ತಯಾರಿಸುವುದು? ಇಲ್ಲಿ ನೋಡಿ, ಎಷ್ಟು ಕಾಲಮ್ಗಳುಂಟು ಇಲ್ಲಿ ಪಟ್ಟಿಯಲ್ಲಿ? 1 2 3 4. 1ನೇ ಕಾಲಮ್ನಲ್ಲಿ ಮೇಲೇನು ಬರೆದಿದ್ದಾರೆ? ವಸ್ತುಗಳು. 2ನೇ ಕಾಲಮಲ್ಲಿ ಸ್ಟಾಕಿನಲ್ಲಿರುವ ಪ್ರಮಾಣ. 3ನೆಯಲ್ಲಿ ಇಂದು ಮಾರಾಟವಾದ ಪ್ರಮಾಣ. ಮತ್ತು ಲಾಸ್ಟ್ ಕಾಲಮಲ್ಲಿ ಬಾಕಿ ಅಲ್ವಾ? ಅರೆ, ಮೊದಲ ವಸ್ತು ಯಾವುದು? ನೋಟು ಪುಸ್ತಕ. ನೋಟು ಪುಸ್ತಕ ಎಷ್ಟು ಇತ್ತು ನಮ್ಮ ಸ್ಟಾಕಿನಲ್ಲಿ? ಎಷ್ಟಿತ್ತು? 100. ಎಷ್ಟು? 100 ನೋಟು ಪುಸ್ತಕಗಳಿತ್ತು ಅಲ್ವಾ? ಇವತ್ತು ಮಾರಾಟವಾದದ್ದೆಷ್ಟು ನೋಟು ಪುಸ್ತಕಗಳು? ಎಷ್ಟು? 25. 25 ನೋಟು ಪುಸ್ತಕಗಳು ಇವತ್ತು ಮಾರಾಟವಾಗಿದೆ. ಹಾಗಾದರೆ ಈಗ ಸ್ಟಾಕ್ನಲ್ಲಿ ಎಷ್ಟು ಬಾಕಿ ಇದೆ ಅಂತ ನಮಗೆ ಗೊತ್ತಾಗಬೇಕು ಅಲ್ವಾ? ಎಷ್ಟು ಬಾಕಿ ಇದೆ? ಏನು ಮಾಡೋದು? ಕಳೆಯಲೆಕ್ಕ. ಯಾವ ರೀತಿ ಕಳೆಯುವ? ಇದರಲ್ಲಿ ದೊಡ್ಡ ಸಂಖ್ಯೆ ಯಾವುದು? 100. ಯಾವುದು? 100 ಕಳೆ 25. 25 ಎಲ್ಲಿ ಬರೆಯುವ? ನಮಗೆ ಗೊತ್ತುಂಟು. 1ಗಳು, 10ಗಳು, 100ಗಳು ನಾವು ಕಲಿತಿದ್ದೇವೆ. ಹಾಗೆ 25 ಎಲ್ಲಿ ಬರೆಯುವ? ಅದರಲ್ಲಿ 25ರಲ್ಲಿ ಯಾವುದೆಲ್ಲ ಇರೋದು? 10ಗಳು ಮತ್ತು 1ಗಳು ಅಲ್ವಾ? ಇಲ್ಲಿ 10ಗಳು ಮತ್ತು 1ಗಳು ಎಲ್ಲಿ ಉಂಟು? 100 ಕಳೆ 25 ಎಷ್ಟು? 100 ಕಳೆ 25 ಎಷ್ಟು? 0 1ಗಳಿರೋದು. 0 1ಗಳಿಂದ 5 ಕಳೀಲಿಕ್ಕೆ ಆಗ್ತದಾ? 5 1ಗಳನ್ನು ಕಳಿಬೋದಾ? ಇಲ್ಲ. ಆಗ ನಾವೇನು ಮಾಡೋದು? ಅದರ ಹತ್ತಿರದಿಂದ ನಮಗೆ 1ಗಳನ್ನು ಸಾಲ ಪಡೆಯುವಂಥದ್ದು. ಇಲ್ಲಿ ಹತ್ತಿರಲ್ಲಿ 1ಗಳುಂಟಾ? ಇಲ್ಲ. ಅದಕ್ಕಿಂತ ಈಚೆ ಇಲ್ಲಿ 1ಗಳುಂಟಾ? ಉಂಟು. ಇಲ್ಲಿ ಎಷ್ಟುಂಟು? ಇಲ್ಲಿ 1 ಉಂಟು. ಆ 1ನ್ನು ನಾವೇನು ಮಾಡುವ? ಈಚೆ ಸಾಲದ ಪಡೆಯುವ. ಆಗ ಇಲ್ಲಿ ಎಷ್ಟಾಯಿತು? 0 ಇದ್ದಲ್ಲಿ 10. 10ರಿಂದ ಪುನಃ 1ನ್ನು ಇಲ್ಲಿ ತರುವ. ಹಾಗೆ ಇಲ್ಲಿ ಎಷ್ಟಾಯಿತು? ಇಲ್ಲಿ 10 ಆಯಿತು. 10ರಿಂದ 5 ಕಳೆದರೆ ಎಷ್ಟು? 10ರಿಂದ 5 ಕಳೆದರೆ 9 8 7 6 5 ಎಷ್ಟು? 5. 10ರಿಂದ 5 ಕಳೆದರೆ 5. ಹಾಗಾದರೆ ಇಲ್ಲಿ 10 ಇತ್ತು. 10ರಿಂದ 1ನ್ನು ನಾವು ಇಲ್ಲಿ ತಗೊಂಡು ಬಂದಿದ್ದೇವೆ, ಒಂದು ಸಾಲ ತಗೊಂಡಿದ್ದೇವೆ. ಆಗ ಇಲ್ಲಿ ಎಷ್ಟಾಯಿತು? 9. 9ರಿಂದ 2 ಕಳೆದರೆ 8 7. ಇಲ್ಲಿ 1ಗಳು ಉಂಟಾ? ಇಲ್ಲೀಗ ಇಲ್ಲಿ ಉಂಟಾ? ಇಲ್ಲ. ನಾವಾಗ ಇದನ್ನು ಆಚೆ ಸಾಲ ಪಡೆದುಕೊಂಡಾಗ ಇಲ್ಲಿ 0. ಆಗ ಉತ್ತರ ಎಷ್ಟು? 75. ಹಾಗಾದರೆ ಎಷ್ಟು ಪುಸ್ತಕಗಳುಂಟು? ನೋಟು ಪುಸ್ತಕ 75 ನೋಟು ಪುಸ್ತಕಗಳಿವೆ. ಅದೇ ರೀತಿ 2ನೇದ್ದು ಏನು? ಪೆನ್ನು ಅಲ್ವಾ? ಪೆನ್ನು ಎಷ್ಟಿತ್ತು? ಸ್ಟಾಕಿನಲ್ಲಿ ಎಷ್ಟಿತ್ತು ಪೆನ್ನು? 50 ಇತ್ತು. ಸ್ಟಾಕಿನಲ್ಲಿ ಎಷ್ಟಿತ್ತು? 50 ಪೆನ್ನುಗಳಿತ್ತು. ಇವತ್ತು ಮಾರಾಟವಾದ ಎಷ್ಟು ಪೆನ್ನುಗಳು? 15 ಪೆನ್ನುಗಳು. 15 ಪೆನ್ನುಗಳು. ಸ್ಟಾಕಿನಲ್ಲಿ 50 ಪೆನ್ ಇತ್ತು. ಇವತ್ತು ಮಾರಾಟದ್ದು 15 ಪೆನ್ನುಗಳು. ಹಾಗಾದರೆ ಇದರಲ್ಲಿ ದೊಡ್ಡ ಸಂಖ್ಯೆ ಯಾವುದು? 50. 50 ಕಳೆ 15. 50 ಕಳೆ 15 ಕಳೆಯೋ ನೋಡ. ಅದೇ ರೀತಿ ಆಗ 0ಯಿಂದ 5 ಕಳೀಲಿಕ್ಕೆ ಆಗ್ತದಾ? ಇಲ್ಲ. ಆಗ ನಾವು ಈಚೆಯಿಂದ ಸಾಲ ಪಡೆಯುವಂಥ 5ರಿಂದ 1ನ್ನು ಸಾಲ ಪಡೆಯುವಂಥದ್ದು. ಆಗ ಇಲ್ಲಿ ಎಷ್ಟಾಯಿತು? 10. 10ರಿಂದ 5 ಕಳೆದರೆ 5. 10ರಿಂದ 5 ಕಳೆದರೆ 5. ಇಲ್ಲಿ 5 ಇತ್ತು. 5ರಿಂದ 1ನ್ನು ನಾವೇನು ಮಾಡಿದ್ದೇವೆ? ಆಗ ಈ 0 ಒಟ್ಟಿಗೆ ಸೇರಿಸಿದ್ದೇವೆ. ಎಷ್ಟಾಯಿತು? 4 ಆಯಿತು.
ಇಲ್ಲಿ 4ರಿಂದ 1 ಕಳೆದ್ರೆ 4ರಿಂದ 1 ಕಳೆದ್ರೆ 3. ಉತ್ತರ ಎಷ್ಟು? 35 ಪೆನ್ನುಗಳು ಬಾಕಿ ಇವೆ. ಅದೇ ರೀತಿ 3ನೇದು ಪೆನ್ಸಿಲು. ಎಷ್ಟಿತ್ತು ಸ್ಟಾಕಿನಲ್ಲಿ? ಎಷ್ಟು ಇತ್ತು ಪೆನ್ಸಿಲು? ಎಷ್ಟು ಪೆನ್ಸಿಲ್ ಇತ್ತು ಸ್ಟಾಕಲ್ಲಿ? 75 ಪೆನ್ಸಿಲ್ ಇತ್ತು ಅಲ್ವಾ? 75 ಪೆನ್ಸಿಲಲ್ಲಿ ಇವತ್ತು ಎಷ್ಟು ಮಾರಾಟ ಮಾಡಿದ್ದಾರೆ? ಎಷ್ಟು? 20. 75 ಪೆನ್ಸಿಲ್ಗಳಲ್ಲಿ 20 ಪೆನ್ಸಿಲ್ ಇವತ್ತು ಮಾರಾಟ ಮಾಡಿದ್ದಾರೆ ಅಲ್ವಾ? ಆದರೆ ಅದರಲ್ಲಿ ಬಾಕಿ ಎಷ್ಟು ಅಂತ ನಾವು ಹೇಗೆ ಕಂಡುಹಿಡಿಯೋದು? 75 ಕಳೆ 20. 75 ಕಳೆ 20. 5ರಿಂದ 0 ಕಳಿಬೋದಾ? ಕಳಿಬೋದು. ನಮ್ಮಲ್ಲಿ 5 ಚಾಕ್ಲೇಟ್ ಉಂಟು, 5 ಮಿಠಾಯಿ ಉಂಟು. ನನ್ನ ಗೆಳೆಯನಿಗೆ ನಾನು 0 ಕೊಡ್ತೇನೆ. ಆಗ ನನ್ನ ಕೈಯಲ್ಲಿ ಎಷ್ಟು ಉಂಟು? 5 ಉಳಿಯುವುದು ಅಲ್ವಾ? 5ರಿಂದ 0 ಕಳೆದರೆ 5. 7ರಿಂದ 2 ಕಳೆದರೆ ಎಷ್ಟು? 7 ಚಾಕ್ಲೇಟ್ ಉಂಟು, ಅದರಿಂದ 2 ಚಾಕ್ಲೇಟ್ ನಾನು ನನ್ನ ಗೆಳೆಯನಿಗೆ ಕೊಟ್ಟೆ. ಎಷ್ಟು? 7ರಿಂದ 2 ಕಳೆದರೆ 6, 5. ಆಗ ಉತ್ತರ ಎಷ್ಟು? 55. ಹಾಗಾದ್ರೆ ಇಷ್ಟು ವಸ್ತುಗಳು ನೋಡಿ. ನೋಟು ಪುಸ್ತಕ 75 ಬಾಕಿ ಉಂಟು, ಪೆನ್ ಎಷ್ಟು ಬಾಕಿ ಉಂಟು? 35 ಬಾಕಿ ಇದೆ. ಪೆನ್ಸಿಲ್ ಎಷ್ಟು ಬಾಕಿ ಇದೆ? 55 ಪೆನ್ಸಿಲ್ಗಳು ಬಾಕಿ ಇವೆ. ಆದರೆ ನಮಗೆ ನಮ್ಮ ಸ್ಟಾಕಿನಲ್ಲಿ ಎಷ್ಟೆಷ್ಟು ಬಾಕಿ ಇವೆ ಅಂತ ಇಲ್ಲಿ ಗೊತ್ತಾಯಿತು ಅಲ್ವಾ? ಸರಿ, ಈಗ ಸಿಕ್ಕಿದ ಉತ್ತರಗಳನ್ನು ನಿಮ್ಮ ಪಾಠ ಪುಸ್ತಕದಲ್ಲಿ ಒಂದು ಪಟ್ಟಿ ಕೊಟ್ಟಿದ್ದಾರೆ. ನೋಟು ಪುಸ್ತಕ ಎಷ್ಟು ಬಾಕಿ ಇದೆ, ಪೆನ್ನು ಎಷ್ಟು ಬಾಕಿ ಇದೆ, ಪೆನ್ಸಿಲ್ ಎಷ್ಟು ಬಾಕಿ ಇದೆ ಎಂದು ನೀವು ಅಲ್ಲಿ ಬರಿಬೇಕು. ಗೊತ್ತಾಯ್ತಾ? ಮರುದಿವಸ ಹಲವಾರು ವಸ್ತುಗಳನ್ನು ತಂದರು. ಯಾವೆಲ್ಲ ವಸ್ತುಗಳನ್ನು ಎಷ್ಟೆಷ್ಟು ತಂದಿದ್ದಾರೆ ಅಂತ ನಮಗೆ ಗೊತ್ತಾಗಬೇಡುವ? ಮನೆ ಆ ಪ್ರಶ್ನೆಯನ್ನೊಮ್ಮೆ ನಾವು ಓದುವ. ಮರುದಿವಸ 72 ನೋಟು ಪುಸ್ತಕಗಳನ್ನು, 100 ಪೆನ್ನುಗಳನ್ನು, 125 ಪೆನ್ಸಿಲ್ಗಳನ್ನು ತೆಗೆದುಕೊಂಡು ಬಂದರು. ಈಗ ಪ್ರತಿಯೊಂದು ವಸ್ತುಗಳು ಎಷ್ಟೆಷ್ಟಿವೆ? ಪ್ರಶ್ನೆ ಅರ್ಥ ಆಯ್ತಾ? ಮೊದಲ ದಿವಸ ಮಾರಾಟವಾಗಿದೆ, ಆದರೆ ಮರುದಿವಸ ಪುನಃ ವಸ್ತುಗಳನ್ನು ತಂದರು. 72 ನೋಟು ಪುಸ್ತಕಗಳು, 100 ಪೆನ್ನುಗಳನ್ನು, 125 ಪೆನ್ಸಿಲ್ಗಳನ್ನು ತೆಗೆದುಕೊಂಡು ಬಂದರು. ಹಾಗಾದರೆ ಪ್ರತಿಯೊಂದು ಎಷ್ಟೆಷ್ಟು ಈಗ ಇದೆ ಎಂದು ಪುನಃ ಏನು ಮಾಡಬೇಕು? ಸ್ಟಾಕ್ ಬೋರ್ಡ್ನಲ್ಲಿ ಬರಿಬೇಕು. ಆದರೆ ನಾವು ಯಾವ ರೀತಿ ಇದೆ, ಒಟ್ಟೆಷ್ಟಿದೆ ಅಂತ ಹೇಗೆ ಕಂಡುಹಿಡಿಯುವುದು? ಒಟ್ಟು ಎಷ್ಟಿವೆ ಅಂತೇಳಿ ಹೇಳುವಾಗೆಲ್ಲ ನಮಗೆ ಏನು ಮಾಡಬೇಕು? ಕೂಡಿಸಬೇಕು ಅಲ್ವಾ? ಕೂಡಿಸಬೇಕು. ಇದರ ಮೊದಲನ ಪಾಠ ನಾವು ಹಲವಾರು ಪ್ರಶ್ನೆಗಳಿಗೆ ಕೂಡಿಸುವ ಲೆಕ್ಕ ಮಾಡಿ ತಿಳಿದುಕೊಂಡಿದ್ದೇವೆ. ಹಾಗಾದರೆ ನಾವು ಇಲ್ಲಿ ಯಾವ ರೀತಿ ಮಾಡುವಂಥದ್ದು? ಸೊ ಇದಕ್ಕೂ ನಾವೊಂದು ಸಣ್ಣ ಪಟ್ಟಿಯನ್ನು ತಯಾರಿಸುವ. ಇಲ್ಲಿ ನೋಡಿ ಮಕ್ಕಳೇ, ಹಾಗೆ ಮರುದಿವಸ ತಂದ ವಸ್ತುಗಳನ್ನು ನಮಗೆ ಗೊತ್ತುಂಟು. ಯಾವೆಲ್ಲ ವಸ್ತುಗಳು ಎಷ್ಟೆಷ್ಟು ತಂದಿದ್ದಾರೆ ಅಂತೇಳಿ ನಾವು ಪ್ರಶ್ನೆಯಲ್ಲಿ ಓದಿದ್ದೇವೆ ಅಲ್ವಾ? ಹಾಗಾದರೆ ಮರುದಿವಸ ತಂದ ನೋಟು ಪುಸ್ತಕಗಳನ್ನು ಏನು ಮಾಡಬೇಕು? ನಮ್ಮ ಈ ಸ್ಟಾಕಿನಲ್ಲಿರುವ ನೋಟು ಪುಸ್ತಕಕ್ಕೆ ಸೇರಿಸಿ ಒಟ್ಟೆಷ್ಟು ಇದೆ ಅಂತೇಳಿ ನಾವು ಕಂಡುಹಿಡಿಯುವಂಥದ್ದು. ಕಳೆದ ಪಟ್ಟಿಯಲ್ಲಿ ನೋಟು ಪುಸ್ತಕಗಳು ಎಷ್ಟಿತ್ತು? ನಮಗೆಷ್ಟು ಬಾಕಿ ಸಿಕ್ಕಿದೆ? 75. ನೋಟು ಪುಸ್ತಕಗಳಿತ್ತು ಅಲ್ವಾ? 75 ನೋಟು ಪುಸ್ತಕಗಳು ಸ್ಟಾಕಲ್ಲಿದ್ದವು. ಇವತ್ತೆಷ್ಟು ನೋಟು ಪುಸ್ತಕಗಳನ್ನು ಪುನಃ ತಂದಿದ್ದಾರೆ ಮರುದಿವಸ? 72 ನೋಟು ಪುಸ್ತಕಗಳನ್ನು ತಂದಿದ್ದಾರೆ ಅಲ್ವಾ? ಹಾಗಾದರೆ 72 ನೋಟು ಪುಸ್ತಕಗಳನ್ನು ತಂದಿದ್ದಾರೆ, 75 ನೋಟು ಪುಸ್ತಕ ಸ್ಟಾಕಿನಲ್ಲಿತ್ತು. ಹಾಗಾದರೆ ಒಟ್ಟು ಎಷ್ಟು ಇದೆ? ಒಟ್ಟು ಅಂತೇಳಿ ನಾವು ಏನು ಮಾಡೋದು? ಆಗ ಕಳೆದ ಪಾಠದಲ್ಲಿ ನಾವು ಕಲಿತೇವೆ, ಒಟ್ಟು ಸೇರಿಸುವ ಅಂದರೆ ಏನು ಮಾಡೋದು?
ಎರಡು ಸಂಖ್ಯೆನ ಕೂಡಿಸಿ ಅದರ ಉತ್ತರವನ್ನು ಕಂಡು ಹಿಡ್ಕುವಂಥದ್ದು. ಸ್ಟಾಕ್ ಬೋರ್ಡ್ನಲ್ಲಿ ಒಟ್ಟು ಎಷ್ಟು ಪುಸ್ತಕ ಇದೆ ಅಂತೇಳಿ ನಾವು ಕಂಡು ಹುಡುಕಬೇಕು. 75 ಕೂಡಿಸಿ 72. ಐದಕ್ಕೆ 2 ಕೂಡಿಸಿದ್ರೆ 6, 7 ಅಲ್ವಾ? 7. 7ಕ್ಕೆ 7 ಕೂಡಿಸಿದ್ರೆ 8, 9, 10, 11, 12, 13, 14. ಎಷ್ಟು? 14. ಆಗ ಉತ್ತರ ಎಷ್ಟು? 147. ಉತ್ತರ ಎಷ್ಟು? 147. ಅದೇ ರೀತಿ ಪೆನ್ನುಗಳು. ನಿನ್ನೆ ಮಾರಾಟವಾದಾಗ ಸ್ಟಾಕ್ ಬೋರ್ಡ್ನಲ್ಲಿ ಎಷ್ಟು ಪೆನ್ನುಗಳಿತ್ತು? ಎಷ್ಟು? 35. ಇವತ್ತು ಪುನಃ ಎಷ್ಟು ಪೆನ್ನುಗಳನ್ನು ತಂದಿದ್ದಾರೆ? ಪುನಃ ಎಷ್ಟು ಪೆನ್ನುಗಳನ್ನು ತಂದಿದ್ದಾರೆ? 100 ಪೆನ್ನುಗಳನ್ನು ತಂದಿದ್ದಾರೆ. ಎಷ್ಟು ಪೆನ್ನುಗಳನ್ನು? 100 ಪೆನ್ನುಗಳನ್ನು ತಂದಿದ್ದಾರೆ. ಹಾಗಾದರೆ ಒಟ್ಟು ಎಷ್ಟು? ಇದರಲ್ಲಿ ದೊಡ್ಡ ಸಂಖ್ಯೆ ಯಾವುದು ನಮಗೆ? 100. ಆಗ 100 ಕೂಡಿಸು 35 ಅಲ್ವಾ? ಒಂದುಗಳು ಹತ್ತುಗಳು, ಇಲ್ಲಿ ಒಂದುಗಳು ಮತ್ತು ಹತ್ತುಗಳ ಕೆಳಗೆ 35. 0ಗೆ 5 ಕೂಡಿಸಿದರೆ 0, 1, 2, 3, 4, 5. 0ಗೆ 3 ಕೂಡಿಸಿದರೆ 1, 2, 3. 1ರ ಕೆಳಗೆ ಕೂಡಿಸ್ಲಿಕ್ಕೆ ಉಂಟ ಇಲ್ಲಿ? ಇಲ್ಲ. ಆಗ 1ನ್ನು ನಾವು ಇಲ್ಲಿ ಕೆಳಗೆ ಬರೆದಾಗ ಉತ್ತರ ಎಷ್ಟು? 135. ಅದೇ ರೀತಿ ಪೆನ್ಸಿಲ್ಗಳು. ಸ್ಟಾಕಿನಲ್ಲಿ ಎಷ್ಟು ಪೆನ್ಸಿಲ್ಗಳಿತ್ತು? ಕಳೆದ ದಿವಸ ಮಾರಾಟವಾದಾಗ ಸ್ಟಾಕಿನಲ್ಲಿ ಎಷ್ಟು ಪೆನ್ಸಿಲ್ಗಳಿತ್ತು? 55 ಪೆನ್ಸಿಲ್ಗಳು. ಖರೀದಿಸಿದ ಪ್ರಮಾಣ ಎಷ್ಟು ಇವತ್ತು? ಇವತ್ತು ಖರೀದಿಸಿದ ಪ್ರಮಾಣ ಎಷ್ಟು? 125. ಹಾಗಾದರೆ ಒಟ್ಟು ಎಷ್ಟು? ಒಟ್ಟು ಈಗ ಎಷ್ಟು ಉಂಟು? ಹೇಗೆ ಕಂಡು ಹಿಡಿಯುವ? 125 ಕೂಡಿಸು ಎಷ್ಟು? 55. 5ಕ್ಕೆ 5 ಕೂಡಿಸಿದ್ರೆ 5 ಕೂಡಿಸಿ 6, 7, 8, 9, 10. 10 ಬಂತು ನಮಗೆ ಅಲ್ವ? ಈಗ 10ರಲ್ಲಿ ನಾವು ಇಲ್ಲಿ ಎಷ್ಟು ಬರಿಬೇಕು? 10 ಅಂತ ಬರೆಯುವುದಾ? ಅಲ್ಲ. ನಾವು ಇದು ಯಾವುದು ಸ್ಥಾನ? ಒಂದುಗಳ ಸ್ಥಾನ. ಹತ್ತುಗಳಲ್ಲಿ ಒಂದುಗಳ ಸ್ಥಾನದಲ್ಲಿ ಎಷ್ಟುಂಟು? 0. ಅರೆ ಕೈಯಲ್ಲಿ ಎಷ್ಟುಂಟು? ನಮ್ಮ ಮನಸ್ಸಲ್ಲಿ ಕೈಯಲ್ಲಿ ಎಷ್ಟುಂಟು? 1 ಉಂಟಲ್ವಾ? ಹಾಗಾದರೆ 2 ಕೂಡಿಸು 5 ಎಷ್ಟು? 2ಗೆ 5 ಕೂಡಿಸಿ 3, 4, 5, 6, 7. 7 ಬಂತ? 7ರಲ್ಲಿ ಇಲ್ಲಿ ಎಷ್ಟು ಬಾಕಿ ಉಂಟು ನಮಗೆ? 1 ಬಾಕಿ ಇತ್ತು. ಆ 1ನ್ನು ಇದಕ್ಕೆ ಸೇರಿಸಿದಾಗ ಎಷ್ಟಾಯಿತು? 8. ಇಲ್ಲಿ 1ರ ಕೆಳಗೆ ಕೂಡಿಸ್ಲಿಕ್ಕೆ ಉಂಟಾ? ಇಲ್ಲ. ಆಗ ಎಷ್ಟಾಯಿತು? ಉತ್ತರ 180. ಹಾಗಾದರೆ ಒಟ್ಟು ಎಷ್ಟು ಪೆನ್ಸಿಲ್ಗಳುಂಟು ಈಗ? 180 ಪೆನ್ಸಿಲ್ಗಳುಂಟು ಅಲ್ವಾ? ಇಷ್ಟು ವಸ್ತುಗಳು ಈಗ ಪುನಃ ಮರುದಿವಸ ತಂದಾಗ ಅವರ ಸ್ಟಾಕ್ ಬೋರ್ಡ್ನಲ್ಲಿ ಇಷ್ಟು ವಸ್ತುಗಳನ್ನು ಅವರು ಸೇರಿಸಿದ್ರು. ಅಂಗಡಿಯ ಸ್ಟಾಕ್ ಬೋರ್ಡ್ನಲ್ಲಿ ಯಾವೆಲ್ಲ ವಸ್ತುಗಳು ಎಷ್ಟೆಷ್ಟಿವೆ ಎಂದು ನಾವು ತಿಳಿದುಕೊಂಡೆವು. ಮರುದಿವಸ ಶಾಲೆಗೆ ಬಂದ ಅಮ್ಮು ಈ ಪುಸ್ತಕದ ಅಂಗಡಿಯಿಂದ ಕೆಲವು ವಸ್ತುಗಳನ್ನು ಅವಳು ತೆಗೆದುಕೊಂಡು, ಯಾವೆಲ್ಲ ವಸ್ತುಗಳೆಂದು ನಾವು ಒಮ್ಮೆ ನೋಡುವನ. ನೋಡಿ, 25 ನೋಟು ಪುಸ್ತಕಗಳನ್ನು, 24 ಪೆನ್ನುಗಳನ್ನು, 29 ಪೆನ್ಸಿಲ್ಗಳನ್ನು ಕ್ಲಾಸಿಗೆ ಅವಳು ಖರೀದಿಸಿದ್ದಾಳೆ. ತನ್ನ ಕ್ಲಾಸಿಗೆ ಬೇಕಾಗಿ 25 ನೋಟು ಪುಸ್ತಕ, 24 ಪೆನ್ನು ಮತ್ತು 29 ಪೆನ್ಸಿಲ್ಗಳನ್ನು ಅವಳು ಪುಸ್ತಕದ ಅಂಗಡಿಯಿಂದ ತೆಗೆದುಕೊಂಡು ಹೋದಳು. ಆಗ ಅಮ್ಮು ಇವುಗಳನ್ನೆಲ್ಲ ಖರೀದಿಸಿದ ನಂತರ ಇನ್ನೆಷ್ಟು ಬಾಕಿ ಉಂಟು ನಮಗೆ ಗೊತ್ತಾಗಬೇಡ.
ಅಂಗಡಿಯಲ್ಲಿ ಇನ್ನು ಎಷ್ಟು ಬಾಕಿ ಇದೆ ಎಂದು ನಮಗೆ ತಿಳಿಯೋದು ಬೇಡವೇ? ತಿಳಿಬೇಕು. ಯಾವ ರೀತಿ ಇನ್ನು ಬಾಕಿ ಉಂಟು ಅಂತ ನಾವು ಕಂಡುಹಿಡಿಯೋದು? ನಾವು ಆಗ ಮಾಡಿದಂತೆ ಕಳೆ ಕ್ರಿಯೆಯ ಮೂಲಕ ನಾವು ಬಾಕಿ ಎಷ್ಟಿವೆ ಎಂದು ಕಂಡುಹಿಡಿಯುವಂತ. ಹೇಗೆ ಮಾಡುವ? ಇಲ್ಲಿ ನೋಡಿ, ಅಂಗಡಿಯಲ್ಲಿರೋ ನೋಟು ಪುಸ್ತಕಗಳ ಸಂಖ್ಯೆ, ಅಂಗಡಿಯಲ್ಲಿರುವ ನೋಟು ಪುಸ್ತಕಗಳ ಸಂಖ್ಯೆ ಎಷ್ಟು? 147. ಇಲ್ಲಿ ನಮಗೆ 147 ಸಿಕ್ಕಿದ್ದು. ಇದಕ್ಕಿಂತ ಮೊದಲು ನಾವು ಕೂಡಿಸಿ ಕಂಡುಹಿಡಿದಿದ್ದೇವೆ. ಅಂಗಡಿಯಲ್ಲಿ ಎಷ್ಟು ಸ್ಟಾಕಿನಲ್ಲಿ ಎಷ್ಟು ಪುಸ್ತಕಗಳಿವೆ ಎಂದು ನಾವು ತಿಳಿದುಕೊಂಡಿದ್ದೇವೆ. 147. ಅಮ್ಮು ತರಗತಿಗೆ ಬೇಕಾಗಿ ಖರೀದಿಸಿದ ನೋಟು ಪುಸ್ತಕಗಳ ಸಂಖ್ಯೆ ಎಷ್ಟು? ಪುಸ್ತಕಗಳು 25 ಪುಸ್ತಕಗಳು. ಅರೆ, ಬಾಕಿ ಎಷ್ಟು ಇವೆ? ನೋಟು ಪುಸ್ತಕ ಈಗ ಬಾಕಿ ಎಷ್ಟಿವೆ ಎಂದು ನಮಗೆ ತಿಳಿಬೇಕು. ಕಂಡುಹಿಡಿಯೋಣ. ಸರಿ, 147 ಕಳೆ 25. 7ರಿಂದ 5 ಕಳೆದರೆ ಎಷ್ಟು? 7ರಿಂದ 5 ಕಳೆದರೆ ಎಷ್ಟು? 2. 7ರಿಂದ 5 ಕಳೆದರೆ 2. 4ರಿಂದ 2 ಕಳೆದರೆ 4 ಉಂಟು. 4ರಿಂದ 2 ಕಳೆದರೆ 2. 1 ಕಳೀಲಿಕ್ಕೆ ಉಂಟಾ? ಇಲ್ಲ. ಆಗ 1 ಕೆಳಗೆ ಬರದಾಗ ಎಷ್ಟು ಉತ್ತರ ಸಿಕ್ಕಿದೆ ನಮಗೆ? 122 ಪುಸ್ತಕಗಳು ಬಾಕಿ ಇವೆ. 122 ನೋಟು ಪುಸ್ತಕಗಳು ಇನ್ನೂ ಸಹ ಅಂಗಡಿಯಲ್ಲಿ ಬಾಕಿ ಇವೆ. ಹಾಗೆ ಪುಸ್ತಕ ಮಾತ್ರ ತೆಗೆದವಳು ಅಲ್ಲ, ಅಂಗಡಿಯಿಂದ ಅವಳು ಪೆನ್ನನ್ನು ಸಹ ಖರೀದಿಸಿದ್ದಾಳೆ. ಅರೆ, ಅಂಗಡಿಯಲ್ಲಿರುವ ಪೆನ್ನುಗಳ ಸಂಖ್ಯೆ ಎಷ್ಟು? ಅಂಗಡಿಯ ಸ್ಟಾಕ್ ಬೋರ್ಡಿನಲ್ಲಿರುವ ಪೆನ್ನುಗಳ ಸಂಖ್ಯೆ ಎಷ್ಟು? 135. ಅಮ್ಮು ಖರೀದಿಸಿದ ಪೆನ್ನುಗಳ ಸಂಖ್ಯೆ ಎಷ್ಟು? 24. ಹಾಗಾದ್ರೆ ನಾವು ಯಾವ ರೀತಿ ಇದನ್ನು ಮಾಡುವ? 135 ಕಳೆ 24. 135 ಕಳೆ 24. 5ರಿಂದ 4 ಕಳೆದರೆ ಎಷ್ಟು? ನೋಡಿ, ಕಳೆಯಿರಿ ನೋಡಿ. 5ರಿಂದ 4 ಕಳೆದರೆ ಎಷ್ಟು? 1. 5ರಿಂದ 4 ಕಳೆದರೆ 1. 3ರಿಂದ 2 ಕಳೆದರೆ ಎಷ್ಟು? 3ರಿಂದ 2 ಕಳೆದರೆ 1. 1ರ ಕೆಳಗೆ ಕಳೀಲಿಕ್ಕೆ ಉಂಟಾ? ಇಲ್ಲ. ಆಗ 1 ಕೆಳಗೆ ಬರದಾಗ ಎಷ್ಟು ಉತ್ತರ ಸಿಕ್ಕಿದೆ ನಮಗೆ? 111. ಎಷ್ಟು ಪೆನ್ನುಗಳು ಬಾಕಿ ಇವೆ? 111 ಪೆನ್ನುಗಳು ಬಾಕಿ ಇವೆ. ಮುಂದೆ ಪೆನ್ಸಿಲ್ಗಳನ್ನು ಖರೀದಿಸಿದ್ದಾಳೆ ಅಲ್ವಾ? ಅಂಗಡಿಯ ಸ್ಟಾಕ್ ಬೋರ್ಡಿನಲ್ಲಿರುವ ಪೆನ್ಸಿಲ್ಗಳ ಸಂಖ್ಯೆ ಎಷ್ಟು? 180. ಎಷ್ಟು? 180. ಅಮ್ಮು ಖರೀದಿಸಿದ ಪೆನ್ಸಿಲ್ಗಳು ಎಷ್ಟು? 29. ಎಷ್ಟು ಪೆನ್ಸಿಲ್ಗಳು? 29. ಹಾಗೆ ಇದರಲ್ಲಿ ಯಾವ ರೀತಿ ನಾವು ಈ ಕಳೆಯ ಲೆಕ್ಕವನ್ನು ಮಾಡುವ? 180 ಕಳೆ 29. 180 ಕಳೆ 29. 0ಯಿಂದ 9 ಕಳೀಲಿಕ್ಕೆ ಆಗ್ತದಾ? ಇಲ್ಲ. ನಾವಾಗ ಏನು ಮಾಡಬೇಕು? ನಾವು ಆಚೆಯಿಂದ 1 ಈಚೆಗೆ ಸೇರಿಸಬೇಕು. ಆಗ ಇಲ್ಲಿ ಎಷ್ಟಾಯಿತು? 10. 10ರಿಂದ 9 ಕಳೆದರೆ ಎಷ್ಟು? 1. 10ರಿಂದ 9 ಕಳೆದರೆ ನೋಡಿ, ಅಂದರೆ 10 ಹಿಡೀರಿ. 10ರಿಂದ 9 ಕಳೆಯಿರಿ ನೋಡ. 9, 8, 7, 6, 5, 4, 3, 2, 1. ಎಷ್ಟು? 1. ಹಾಗಾದರೆ ಇಲ್ಲಿ 8 ಇದೆ. 8 ಉಂಟಾ ಅಲ್ಲಿ ಈಗ? ಇಲ್ಲ. ನಾವಾಗ 8ರಿಂದ 1 0ಗೆ ಸೇರಿಸಿದ್ದೇವೆ. ಹಾಗೆ ಇಲ್ಲಿ ಎಷ್ಟಿರೋದು? 7. ಎಷ್ಟು? 7. 7ರಿಂದ 2 ಕಳೆದರೆ 5. ಆಗ 1ರ ಕೆಳಗೆ ಕಳೀಲಿಕ್ಕೆ ಉಂಟಾ? ಇಲ್ಲ. 1 ಕೆಳಗೆ ಬರೆದಾಗ ಎಷ್ಟಾಯಿತು? 151. ಎಲ್ಲರಿಗೂ ಉತ್ತರ ಸಿಕ್ಕಿತಾ? ಪುಟ ಸಂಖ್ಯೆ 34ರಲ್ಲಿ ವಿಜ್ಞಾನ ಮಾಸಪತ್ರಿಕೆ ಎಂಬ ಒಂದು ಪ್ರಶ್ನೆ ಇದೆ. ಆ ಪ್ರಶ್ನೆಯನ್ನು ನೀವು ಓದಿ ಅರ್ಥ ಮಾಡಿ ಅದರ ಉತ್ತರವನ್ನು ಬರೆದು ನಿಮ್ಮ ಅಧ್ಯಾಪಕರಿಗೆ ಕಳಿಸಬೇಕು. ಗೊತ್ತಾಯ್ತಾ?
ಅದರ ಉತ್ತರವನ್ನು ಆ ಪ್ರಶ್ನೆ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದು ಅದರ ಉತ್ತರವನ್ನು ಕಂಡುಹಿಡಿದು ನಿಮ್ಮ ಅಧ್ಯಾಪಕರಿಗೆ ಕಳುಹಿಸಿಕೊಡಬೇಕು. ಇಂದಿನ ಪಾಠ ನಿಮಗೆ ಇಷ್ಟ ಆಯಿತಾ? ಕಳೆಯುವ ರೀತಿ ತಿಳಿದುಕೊಂಡ್ರಾ? ಸರಿ, ಹಾಗಾದರೆ ನಾವು ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು.